ನಾವು ನಿಮಗೆ ಹಾವೇರಿಯ ಸವಣೂರು ಸರ್ಕಾರಿ ಶಾಲೆಯ ಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತೀವಿ ವೀಕ್ಷಕರೇ. ಕಳೆದ 8 ವರ್ಷಗಳಿಂದ ಅಲ್ಲಿನ ಮಕ್ಕಳಿಗೆ ನೆಲದಲ್ಲೇ ಪಾಠ. ಇದು ಸರ್ಕಾರಿ ಶಾಲೆಯ ದುಸ್ಥಿತಿಗೆ ಹಿಡಿದಂಥ ಕೈಗನ್ನಡಿ. ಹೇಗೆ ಅನ್ನುವಂಥ ನಿಮಗೆ ತೋರಿಸ್ತಾ ಹೋಗ್ತೀವಿ ವಿತ್ ವಿಜುವಲ್ಸ್ ಅನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ಯಾವ ರೀತಿ ಇದೆ ಸರ್ಕಾರಿ ಶಾಲೆ ದುಸ್ಥಿತಿ ಅಂತ. ಕಳೆದ 8 ವರ್ಷಗಳಿಂದ ಮಕ್ಕಳನ್ನು ನೆಲದಲ್ಲಿ ಕೂರಿಸೇ ಪಾಠ ಮಾಡ್ತಾ ಇರೋದು. ಶಾಲೆಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳೇ ಇಲ್ಲ, ವಿದ್ಯುತ್ ಇಲ್ಲ. ಸರ್ಕಾರಿ ಶಾಲೆ ಗೋಡೆಗಳು ಬಿರುಕು ಬಿಟ್ಟಿವೆ, ಆಗ್ಲೋ ಈಗಲೋ ಬೀಳಂಗಿದೆ. ಸರ್ಕಾರಿ ಶಾಲೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಹಾವೇರಿಯ ಸವಣೂರು ಸರ್ಕಾರಿ ಶಾಲೆಯ ದುಸ್ಥಿತಿಯನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಕಳೆದ 8 ವರ್ಷಗಳಿಂದ ಮಕ್ಕಳಿಗೆ ನೆಲದಲ್ಲೇ ಪಾಠ ಮಾಡಲಾಗ್ತಾ ಇದೆ. ಶಾಲೆಗೆ ವಿದ್ಯುತ್ ಸಂಪರ್ಕವೂ ನೀಡಿಲ್ಲ. ಸರ್ಕಾರಿ ಶಾಲೆಯ ಗೋಡೆಗಳಂತೂ ಬಿರುಕು ಬಿಟ್ಟಿವೆ. ಮೂಲ ಸೌಕರ್ಯಗಳ ಕೊರತೆ ಇದೆ, ವಿದ್ಯುತ್ ಸಂಪರ್ಕ ಇಲ್ಲ. ಶಾಲೆಗೆ ಬರುವಂಥ ಮಕ್ಕಳು ಆತಂಕದಲ್ಲೇ ಬರುವಂಥ ಪರಿಸ್ಥಿತಿ. ಹಲವಾರು ಬಾರಿ ಈ ಸಂಬಂಧ ಶಿಕ್ಷಣ ಇಲಾಖೆಗೆ ಅಥವಾ ಹಿರಿಯ ಅಧಿಕಾರಿಗಳಿಗೆ, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳಲಾಗಿದೆ. ಇಷ್ಟಾದರೂ ಡೋಂಟ್ ಕೇರ್ ಅನ್ನುವಂತೆ ವರ್ತಿಸ್ತಾ ಇರುವಂಥದ್ದು. ಇದು ಈ ದೃಶ್ಯದಲ್ಲಿ ಈ ಒಂದಷ್ಟು ಫೋಟೋಸ್ಗಳನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ಸರ್ಕಾರಿ ಶಾಲೆಯ ಮಕ್ಕಳ ನೆಲದಲ್ಲಿ ಕೂರಿಸಿ ಅವರಿಗೆ ಪಾಠ ಮಾಡಲಾಗ್ತಾ ಇದೆ. ಅಲ್ಲಿನ ಟೀಚರ್ಸ್ ಹಲವಾರು ಬಾರಿ ಮನವಿ ಮಾಡಿಕೊಂಡಿದ್ರೂ ಕೂಡ ಇದ್ರ ಬಗ್ಗೆ ಕ್ಯಾರೆ ಅಂತ ಇಲ್ಲ ಸಂಬಂಧಪಟ್ಟಂಥ ಇಲಾಖೆ. ಆಗ್ಲೋ ಈಗಲೋ ಸರ್ಕಾರಿ ಶಾಲೆ ಬೀಳೋ ಹಾಗಿದೆ. ಇವತ್ತು ಮಕ್ಕಳನ್ನ ಇರೋದೇ ಬೆರಳೆಣಿಕೆಯಷ್ಟು ಕಡಿಮೆ ಸಂಖ್ಯೆಯ ಸರ್ಕಾರಿ ಶಾಲೆಗಳು. ಸೊ ಇವತ್ತು ಮಕ್ಕಳನ್ನ ಖಾಸಗಿ ಶಾಲೆಗಳಿಗೆ ಸೇರಿಸೋದಕ್ಕೆ ಕಾರಣ ಏನು ಪೋಷಕರು ಅಂತಂದರೆ, ಅದು ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅನ್ನುವಂಥದ್ದು. ಸರ್ಕಾರ ಎಷ್ಟೇ ಬಜೆಟ್ ಮಂಡನೆ ಮಾಡಿದ್ರು ಕೂಡ, ಅಥವಾ ಎಷ್ಟೇ ಅನುದಾನವನ್ನು ನಾವು ನೀಡ್ತೀವಿ, ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ ಅಂತ ಹೇಳಿದ್ರು ಕೂಡ, ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ರು ಕೂಡ, ಅಲ್ಲಲ್ಲಿ ನಮಗೆ ಗೋಚರವಾಗುವಂಥ ಸರ್ಕಾರಿ ಶಾಲೆಗಳ ದುಸ್ಥಿತಿ, ಆ ದುಸ್ಥಿತಿಯಲ್ಲಿ ಈ ಶಾಲೆ ಕೂಡ ಒಂದು. ಸವಣೂರಿನ ಶಾಲೆ, ಹಾವೇರಿಯ ಸವಣೂರು ಶಾಲೆ ಇದು. ಆ ಶಾಲೆ, ಸರ್ಕಾರಿ ಶಾಲೆ ಹೇಗಿದೆ? ಪುಟ್ಟ ಪುಟ್ಟ ಕಂದಮ್ಮಗಳು ಆ ಶಾಲೆಗೆ ಬರುವಂಥ ಮಕ್ಕಳು ಆತಂಕದಲ್ಲೇ ಬರ್ತಾರೆ. ಪೋಷಕರು ಮಕ್ಕಳನ್ನು ಆತಂಕದಲ್ಲೇ ಶಾಲೆ ಕಳಿಸ್ತಾರೆ. ಟೀಚರ್ಸ್ ಕೂಡ ಆತಂಕದಲ್ಲೇ ಮಕ್ಕಳಿಗೆ ಪಾಠ ಮಾಡುವಂಥ ಪರಿಸ್ಥಿತಿ. ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳು, ಕೂತ್ಕೊಳ್ಳೋದಕ್ಕೂ ಒಂದು ಬೆಂಚ್ ಇಲ್ಲ, ಒಂದು ಟೇಬಲ್ ಇಲ್ಲ. ಮಕ್ಕಳು ಆಗಲೋ ಈಗಲೋ ಮಳೆ ಬಂದ್ರಂತೂ ಸೋರುವಂಥ ಒಂದು ಪರಿಸ್ಥಿತಿ. ಮೇಲ್ಛಾವಣಿ ಸರಿಯಾಗಿ ರಿಪೇರಿ ಆಗದೇ ಇರೋದ್ರಿಂದಾಗಿ ಮೇಲ್ಛಾವಣಿಯ ಮೇಲೆ ಬಿದ್ದಂಥ ನೀರು ಒಳಗಡೆ ಸೋರುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ. ಗೋಡೆಗಳ ಮೇಲೆ ನೀರು ಸೋರುತ್ತೆ ಅನ್ನುವಂಥದ್ದು ಅಲ್ಲಿನ ಶಿಕ್ಷಕರ ಅಳಲು. ಗೋಡೆಗಳು ಬಿರುಕು ಬಿಟ್ಟಿವೆ, ಮಕ್ಕಳಿಗೆ ಸರಿಯಾದ ಒಂದು ಬೆಂಚ್ಗಳಿಲ್ಲ, ಕೂತ್ಕೊಳ್ಳೋದಕ್ಕೆ ನೆಲದ ಮೇಲೆ ಕೂತ್ಕೋಬೇಕು, ಚಾಪೆ ಹಾಸ್ಕೊಂಡು ಕೂತ್ಕೊಳ್ಬೇಕಾದಂಥ ಪರಿಸ್ಥಿತಿ, ಕೆಲವೊಮ್ಮೆ ಬರೀ ನೆಲದಲ್ಲೇ ಕೂತ್ಕೊಳ್ಬೇಕಾದಂಥ ಪರಿಸ್ಥಿತಿ. ಇದು ಹಾವೇರಿಯ ಸವಣೂರು ಸರ್ಕಾರಿ ಶಾಲೆಯ ದುಸ್ಥಿತಿಗೆ ಹಿಡಿದಂಥ ಕೈಗನ್ನಡಿ. ಕಳೆದ 8 ವರ್ಷಗಳಿಂದ ಮಕ್ಕಳಿಗೆ ನೆಲದಲ್ಲೇ ಪಾಠ. ಆ ಭಾಗದ ಶಾಸಕರಿಗೆ ಇದ್ಯಾವುದೂ ಕಾಣಿಸೋದೇ ಇಲ್ವಾ? ಒಂದು ಕಡೆ ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ಮಾತ್ರ ಸವಣೂರಿನ ಜನತೆ ನೆನಪಾಗ್ತಾರೆ, ಆದರೆ ನಂತರದಲ್ಲಿ ಅತ್ತ ತಲೆ ಹಾಕಿಯೂ ಮಲಗೋದಿಲ್ಲ. ಕೇಳಬೇಕಲ್ಲ, ಅಲ್ಲಿನ ಪರಿಸ್ಥಿತಿ ಏನು, ಸರ್ಕಾರಿ ಶಾಲೆಗಳ ದುಸ್ಥಿತಿ ಹೇಗಿದೆ, ಅದನ್ನು ಸರಿ ಮಾಡಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನಾದರೂ ನಾವು ಮಾಡೋಣ ಅನ್ನುವಂಥ ಒಂದು ಕನಿಷ್ಠ ಕಾಮನ್ ಸೆನ್ಸ್ ಆದರೂ ಬೇಕಲ್ಲ ಅಲ್ಲಿನ ಜನಪ್ರತಿನಿಧಿಗಳಿಗೆ. ಇದ್ಯಾವುದೂ ಇಲ್ಲ ಅಂತಂದಾಗ ಸಹಜವಾಗಿಯೇ ಸ್ಥಳೀಯರ ಆಕ್ರೋಶಕ್ಕೆ ಕೂಡ ಕಾರಣ ಆಗುತ್ತೆ. ಹಲವಾರು ಬಾರಿ ಮನವಿ ಮಾಡ್ಕೊಂಡಿದ್ದಾರೆ, ಆದರೂ ಕೂಡ ಪ್ರಯೋಜನ ಇಲ್ಲ ಅನ್ನುವಂಥದ್ದು ಅಲ್ಲಿನ ಟೀಚರ್ಸ್ಗಳು ಮತ್ತು ಮಕ್ಕಳನ್ನ ಶಾಲೆ ಕಳಿಸುವಂಥ ಪೋಷಕರು ಅಥವಾ ಗ್ರಾಮಸ್ಥರ ಅಳಲಾಗಿದೆ. ಇನ್ನಾದರೂ ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂಥ ಅಧಿಕಾರಿಗಳಿತ್ತ ಗಮನ ಹರಿಸ್ತಾರ? ಆ ದುಸ್ಥಿತಿಯ ಕೈಗನ್ನಡಿ ಅಂತಿರುವಂತಹ ಆ ಶಾಲೆ, ಅಪಾಯಕ್ಕೆ ಆಹ್ವಾನ ಕೊಡುವಂತಿರುವಂತಹ ಆ ಶಾಲೆ ಏನಿದೆ, ಆ ಶಾಲೆಯ ಕಟ್ಟಡದಲ್ಲಿ ಮಕ್ಕಳು ಪಾಠ ಕೇಳ್ತಾ ಇರುವಂಥದ್ದು ಆತಂಕದಿಂದಲೇ. ಇನ್ನಾದರೂ ಮಕ್ಕಳಿಗೆ ಸುಸಜ್ಜಿತವಾದಂಥ ಶಾಲಾ ಕಟ್ಟಡವನ್ನು ನಿರ್ಮಿಸಿಕೊಡುವತ್ತ ಗಮನ ಹರಿಸುತ್ತಾ ಸರ್ಕಾರ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.